ವಿಧಾನಸಭೆಯಲ್ಲಿ ಸಚಿವ ಜಮೀರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋಲಾಹಲವೇ ನಡೆದು ಹೋಗಿದೆ. ಧ್ವಜಾರೋಹಣಕ್ಕೆ ವಿನಾಯಿತಿಯನ್ನ ಕೇಳಿದ್ದು ಜಮೀರ್ ಅಹಮದ್ ಖಾನ್ ಅವರು. ಪಕ್ಷ ಸಂಘಟನೆ ಹಾಗೆಯೇ ಬೆಂಗಳೂರಿನಲ್ಲಿ ಸಾಕಷ್ಟು ಚುನಾವಣೆಗಳು ಬರುವಂತದ್ದಿದೆ, ಸೊ ಅದಕ್ಕಾಗಿ ನಾನು ಸಮಯವನ್ನು ಕೊಡಬೇಕಾಗತ್ತೆ, ಹಾಗಾಗಿ ಧ್ವಜಾರೋಹಣದಲ್ಲೂ ಕೂಡ ವಿನಾಯಿತಿಯನ್ನ ಕೇಳಿದ್ರು. ಈಗ ಬಿಜೆಪಿ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ಜಮೀರ್ ದೇಶದ್ರೋಹಿ ಅಂತ ಗಲಾಟೆ ವಾಕ್ಸಮರವನ್ನ ಮಾಡಲಾಗಿದೆ. ಜಮೀರನ್ನ ಸಮರ್ಥಿಸಿಕೊಂಡಿದ್ದಾರೆ ಡಿಸಿಎಂ ಪರಮೇಶ್ವರ್. ಆರೋಗ್ಯದ ಕಾರಣವನ್ನ ಕೊಟ್ಟಿದ್ದಾರೆ. ಆರೋಗ್ಯದ ಕಾರಣಕ್ಕೆ ಅವರು ಹೋಗ್ತಿಲ್ಲ ಅಂತ ಹೇಳ್ಕೊಂಡು ಪರಮೇಶ್ವರ್ ಅವರು ಆ ಜಮೀರ್ ಅವರ ನಿರ್ಧಾರವನ್ನ ಮನವಿಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಪರಮೇಶ್ವರ್ ವಿರುದ್ಧವೂ ಕೂಡ ಬಿಜೆಪಿಯ ಶಾಸಕರು ಮುಗಿಬಿದ್ದಿದ್ದಾರೆ. ದೇಶದ್ರೋಹಿ ಕೆಲಸವನ್ನ ಜಮೀರ್ ಅವರು ಮಾಡ್ತಿದ್ದಾರೆ. ಆರೋಗ್ಯ ಸರಿಯಿಲ್ಲ ಅಂದ್ರೆ ಮಂತ್ರಿಯನ್ನೇ ಬದಲಿಸಿ ಅಲ್ವಾ? ಕಾಂಗ್ರೆಸ್ಸಿಗರ ಮೇಲೆ ಬಿಜೆಪಿ ಶಾಸಕರು ಈ ರೀತಿ ಸಿಟ್ಟನ್ನು ಹೊರಹಾಕಿದ್ದಾರೆ. ವಸತಿ ಸಚಿವರಾದಂತಹ ಜಮೀರ್ ಅಹಮದ್ ಅವರು ಒಂದು ಪತ್ರ ಬರೆದಿದ್ದಾರೆ. ರಾಷ್ಟ್ರ ನಾಳೆ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮಕ್ಕೆ ನನಗೆ ಹೋಗ್ಲಿಕ್ಕಾಗಲ್ಲ, ನಾನು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕಾಗಲ್ಲ ಅಂತ ಒಬ್ಬ ಸಚಿವ ಪತ್ರ ಕೊಟ್ರೆ, ರಾಷ್ಟ್ರೀಯ ದಿನಾಚರಣೆಗೆ ಎಷ್ಟು ದೊಡ್ಡ ಪ್ರಮಾಣದ ಮಹತ್ವ ಕೊಟ್ಟಿದೆ ಅಂತ ಗೊತ್ತಿದೆ. ನನಗೆ ಸಮಯದ ಅವಕಾಶ ಇಲ್ಲ, ರಾಷ್ಟ್ರೀಯ ದಿನಕ್ಕೆ ನಾನು ಬರ್ಲಿಕ್ಕಾಗಲ್ಲ ಅಂತ ಒಬ್ಬ ಸಚಿವ ಹೇಳಿದ್ರೆ ಅಂತ ಸಚಿವನ ಯಾಕೆ ಇಟ್ಕೋತೀರಿ? ಮತ್ತೆ ರಾಷ್ಟ್ರಧ್ವಜವನ್ನ ಆರಿಸ್ಲಿಕ್ಕೆ ಆಗದಷ್ಟು ದೊಡ್ಡ ವ್ಯಕ್ತಿತ್ವ ಯಾರ್ದಾಗಾರೆ? ಒಬ್ಬ ಸಚಿವ ಈ ರೀತಿ ಪತ್ರವನ್ನ ಕೊಟ್ಟಿದ್ದನ್ನ ಸರ್ಕಾರ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ ಅಂತಂದ್ರೆ ನಾಳೆ ರಾಷ್ಟ್ರಧ್ವಜ ಸ್ವಾತಂತ್ರ್ಯೋತ್ಸವ ಆಚರಣೆ ಯಾರಿಗೋಸ್ಕರ? ಬಹಳ ದೊಡ್ಡ ಸ್ವಾತಂತ್ರ್ಯ ಆಚರಣೆಯನ್ನು ಮಾಡ್ತಾ ಒಬ್ಬ ಸಚಿವ ಪತ್ರವನ್ನು ಅಧಿಕೃತವಾಗಿ ಕೊಟ್ಟಿದ್ದಾರೆ, ನಾನು ಹೋಗಲ್ಲ, ನನಗೆ ಸಮಯದ ಅವಕಾಶ ಇಲ್ಲ ಅಂತ. ಅದನ್ನು ಮುಖ್ಯಮಂತ್ರಿಗಳು ಒಪ್ಕೊಳ್ತಾರೆ, ಬದಲಾಯಿಸ್ತಾರೆ ಅಂತಂದ್ರೆ ಏನ್ ರಾಷ್ಟ್ರೀಯ ಧ್ವಜಕ್ಕೆ ರಾಷ್ಟ್ರೀಯ ಆಚರಣೆ ಗೌರವ ಇಲ್ಲೇನಾ? ಸಮಯದ ಸ್ವಾತಂತ್ರ್ಯ ದಿನಾಚರಣೆಗೆ ಹೋಗ್ಲಿಕ್ಕೆ ಆಗದಲ್ಲೇ ಇರುವಂತ ಸಚಿವ ಯಾಕಿರ್ಬೇಕಾದ್ರೆ ಸದನದಲ್ಲಿ ಮನವಿ ಮಾಡ್ಕೊಂಡಿದ್ದಾರೆ ಬೇರೆ ಜಿಲ್ಲೆ ಕೊಡ್ಲಿ ಸರ್. ಮಾನ್ಯ ಕಂದಾಯ ಸಚಿವರೇ, ಒಬ್ಬ ಸಚಿವನಿಗೆ ಪ್ರೌಡ್, ನಾನು ಜಿಲ್ಲಾ ಸ್ವಾತಂತ್ರ್ಯೋತ್ಸವದಲ್ಲಿ ಭಾಗವಹಿಸ್ತೀನಿ ಅನ್ನುವಂಥದ್ದು ಒಂದು ಗೌರವದ ಸಂಕೇತ. ನನಗೆ ಸಮಯದ ಅವಕಾಶ ಇಲ್ಲ, ನಂಗೆ ಕೊಡಿ, ಚೇಂಜ್ ಮಾಡಿ ಅಂತ ಹೇಳ್ತೀರಿ ಅಂತಂದ್ರೆ ಅಂತ ಸಮಯನೇ ಇಲ್ಲ ಅಂದ್ಮೇಲೆ ಆ ಸಚಿವನ ಯಾಕೆ ಇಟ್ಕೊಳ್ತೀರಿ ನೀವು? ಏನ್ ಆರೋಗ್ಯ? ಯಾರ ಆರೋಗ್ಯ? ಸುಮ್ಮನೆ ನೋಡಿ, ಈ ತರದನ್ನೆಲ್ಲ ರಾಜ್ಯದ ಜನ ಸಹಿಸಿಕೊಳ್ಳಿಕ್ ಸಾಧ್ಯ ಇಲ್ಲ. ನೀವು ಇಲ್ಲಿ ವಿಧಾನಸೌಧದೊಳಗೆ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಗಿದಾಗ್ಲೂ ಮೌನವಾಗಿರ್ತೀರಿ. ಒಬ್ಬ ಸಚಿವ ರಾಷ್ಟ್ರಧ್ವಜವನ್ನು ಆರಿಸ್ಲಿಕ್ಕೆ ನಾನು ಹೋಗಲ್ಲ ಅಂತಂದಾಗ್ಲೂ ಕೂಡ ಮಾತಾಡ್ತೀರಿ ಅಂತಂದ್ರೆ ಪರಮೇಶ್ವರ್ ಅವರೇ, ಇದನ್ನ ಸಮರ್ಥನೆ ಮಾಡ್ಕೋಬೇಡಿ ನೀವು. ಇಂಥ ಸಚಿವ ವಜಾ ಮಾಡಿಯಲ್ಲ, ಯಾರು ಈಗ ಆ ಜಿಲ್ಲೆಗೆ ಬೇರೆಯವ್ರನ್ನ ಕಳಿಸ್ತೀವಿ. ಜಿಲ್ಲೆ ಬೇರೆ ಸರ್, ನೀವು ಉಸ್ತುವಾರಿ ಸಚಿವರನ್ನ ಚೇಂಜ್ ಮಾಡೋದಕ್ಕೆ ಒಂದು ವಾದ ಇಲ್ಲ. ಸ್ವಾತಂತ್ರ್ಯೋತ್ಸವಕ್ಕೆ ನಾನು ಹೋಗಲ್ಲ ಅಂತಂದ್ರೆ ಏನರ್ಥ ಇದೆ? ನಾಟ್ ಇನ್ ಪ್ರೊಟೆಸ್ಟ್ ಅವರು ಕೇಳಿರೋದು, ಅವ್ರು ಬೇರೆ ಆಲ್ಟರ್ನೇಟಿವ್ ಜಿಲ್ಲೆಗೆ ಹೋಗೋದಕ್ಕೆ ಅವ್ರಿಗೆ ಆರೋಗ್ಯ ಸರಿ ಇಲ್ಲ ಅನ್ನೋ ಕಾರಣ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ ಕೃಷ್ಣ, ಜಮೀರ್ ಅಹಮದ್ ಖಾನ್ ಅವರು ಉಸ್ತುವಾರಿಯಲ್ಲಿ ಮತ್ತೆ ಅದ್ರ ಜೊತೆಗೆ ಸ್ವಾತಂತ್ರ್ಯದ ಧ್ವಜಾರೋಹಣದ ಸಂದರ್ಭದಲ್ಲಿ ವಿನಾಯಿತಿ ಕೊಡಿ ಅಂತ ಬರೆದಿರುವಂತಹ ಪತ್ರ ಈಗ ಭಾರಿ ಹಲ್ಚಲ್ ಸೃಷ್ಟಿ ಮಾಡ್ತಾ ಇದೆ. ಸದನದಲ್ಲಿ ಯಾವ ರೀತಿ ಚರ್ಚೆಗೆ ಕಾರಣ ಆಯಿತು, ಯಾವ ರೀತಿ ಕೋಲಾಹಲಗಳು ಸೃಷ್ಟಿಯಾಯಿತು? ಧನುಶ್ರೀ, ಈಗಾಗಲೇ ಅನಾರೋಗ್ಯದ ಕಾರಣ ಅಥವಾ ಬೇರೊಂದು ಕಾರಣಕ್ಕೋಸ್ಕರವಾಗಿ ಈಗ ಸಚಿವ ಜಮೀರ್ ಅಹಮದ್ ಅವರು ವಿಜಯನಗರ ಜಿಲ್ಲೆಯಿಂದ ವಿನಾಯಿತಿಯನ್ನು ಕೇಳಿರುವಂಥದ್ದು. ಈಗಾಗಲೇ ಅವರಿಗೆ ವಿಜಯನಗರ ಜಿಲ್ಲೆಯ ಉಸ್ತುವಾರಿಯನ್ನು ಕೂಡ ಕೊಡಲಾಗಿತ್ತು. ಇಲ್ಲೊಂದು ಕಡೆ ಸ್ಥಳೀಯ ಕಾಂಗ್ರೆಸ್ ಶಾಸಕರು ಕೂಡ ಅವರ ವಿರುದ್ಧವಾಗಿ ಅಸಮಾಧಾನಗೊಂಡಿರುವಂಥದ್ದು. ಹಾಗಾಗಿ ಈಗ ಈ ಒಂದು ವಿಚಾರದಿಂದ ಲೂಟ್ಲಾಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಜಮೀರ್ ಅಹಮದ್ ಅವರು ಈಗ ವಿಜಯನಗರದಿಂದ ವಿನಾಯಿತಿ ಕೊಡಿ ಅನ್ನೋ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕೂಡ ಪತ್ರವನ್ನು ಕೂಡ ಬರೆದಿದ್ದಾರೆ. ನಾಳೆ ಕೂಡ ಸ್ವಾತಂತ್ರ್ಯ ದಿನಾಚರಣೆ ಕೂಡ ಇರತಕ್ಕಂಥದ್ದು. ಇಂತಹ ಸಂದರ್ಭದಲ್ಲಿ ಸಂಬಂಧಪಟ್ಟಂತಹ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಇನ್ನೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಅಂತಿಮವಾಗಿ ನೇಮಕ ಆಗಿಲ್ಲ. ಕೇವಲವಾಗಿ ಧ್ವಜಾರೋಹಣ ಮಾಡೋದಕ್ಕೆ ಮಾತ್ರ ಈಗ ಉಸ್ತುವಾರಿ ಸಚಿವರುಗಳ ನೇಮಕವನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ವಿಜಯನಗರದಲ್ಲಿ ಇಲ್ಲೊಂದು ಕಡೆ ಸ್ವಾತಂತ್ರ್ಯ ದಿನಾಚರಣೆ ನಿಮಿತ್ತ ಅವರು ಧ್ವಜಾರೋಹಣವನ್ನು ಜಮೀರ್ ಅಹಮದ್ ಅವರು ಕೂಡ ಮಾಡಬೇಕಾಗಿತ್ತು. ಆದರೆ ರಾಷ್ಟ್ರಧ್ವಜವನ್ನು ಆರಿಸೋದಕ್ಕೆ ರಾಜ್ಯದ ಒಬ್ಬ ಸಚಿವರಿಗೆ ಸಮಯವಿಲ್ವಾ ಅನ್ನೋ ಪ್ರಶ್ನೆಯನ್ನ ಈಗ ಪ್ರತಿಪಕ್ಷ ಬಿಜೆಪಿ ನಾಯಕರು ಕೂಡ ಮಾಡ್ತಾ ಇರುವಂತದ್ದು. ಹಾಗಾಗಿ ಇವತ್ತು ಸದನದಲ್ಲಿ ಈ ಒಂದು ವಿಚಾರ ದೊಡ್ಡ ಮಟ್ಟದ ಸದ್ದುಗದ್ದಲಕ್ಕೆ ಕಾರಣವಾಯಿತು. ಬಿಜೆಪಿ ಶಾಸಕರಾಗಿರ್ತಕ್ಕಂಥ ಸುನೀಲ್ ಕುಮಾರ್ ಅವರು ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡೋದ್ರ ಮುಖಾಂತರವಾಗಿ ಸರ್ಕಾರವನ್ನ ತೀವ್ರ ತರಾಟೆಗೆ ತೆಗೆದುಕೊಂಡ್ರು.
ಅಂತಹ ಸಂದರ್ಭದಲ್ಲಿ ಬಿಜೆಪಿ ಶಾಸಕರಾಗಿರ್ತಕ್ಕಂಥ ಅಶ್ವಥ್ ನಾರಾಯಣ ಕೂಡ ಅವರಿಗೆ ಬೆಂಬಲವಾಗಿ ನಿಂತ್ಕೊಂಡು ಸರ್ಕಾರಕ್ಕೂ ಕೂಡ ಒಂದು ರೀತಿ ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ರು. ಅದಾದ ಬಳಿಕವಾಗಿ ಸಚಿವರಾಗಿರ್ತಕ್ಕಂಥ ಡಿಸಿಎಂ ಜಿ ಪರಮೇಶ್ವರ್ ಅವರು ಅವರ ಪರವಾಗಿ ಸಮರ್ಥನೆ ಕೊಡುವಂತ ಅಂದ್ರೆ ಉತ್ತರ ಕೊಡುವಂತ ನಿಟ್ಟಿನಲ್ಲಿ ಕೂಡ ಬಂದಾದ್ರು. ಇಲ್ಲೊಂದು ಕಡೆ ಪರಮೇಶ್ವರ್ ಅವರು ಕೂಡ ಅಂದ್ರೆ ಬೇರೊಂದು ಜಿಲ್ಲೆಯ ಉಸ್ತುವಾರಿಯನ್ನು ಅವ್ರು ಕೇಳಿದ ಮಾತನ್ನ ಪರಮೇಶ್ವರ್ ಕೂಡ ಹೇಳಿದ್ರು. ಆದ್ರೆ ಪತ್ರದಲ್ಲಿ ಜಮೀರ್ ಅಹಮದ್ ಅವರು ಪತ್ರದಲ್ಲಿ ಬರೆದಿರುವಂತದ್ದು ವಿಜಯನಗರ ಜಿಲ್ಲೆ ಜೊತೆಗೆ ಬೇರೆ ಜಿಲ್ಲೆನೂ ಬೇಡ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಬಹುಶಃ ಈ ಒಂದು ಮಾಹಿತಿ ಡಿಸಿಎಂ ಪರಮೇಶ್ವರ್ ಕೂಡ ಗೊತ್ತಿಲ್ಲ ಅನ್ಸುತ್ತೆ. ಹಾಗಾಗಿ ಪರಮೇಶ್ವರ್ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಅಂದ್ರೆ ಬೇರೊಂದು ಜಿಲ್ಲೆಯನ್ನ ಜಮೀರ್ ಅಹಮದ್ ಅವರು ಕೇಳ್ತಿದ್ದಾರೆ, ಆ ಕಾರಣಕ್ಕೋಸ್ಕರವಾಗಿ ಅವರು ವಿನಾಯಿತಿಯನ್ನ ಕೇಳ್ತಿದ್ದಾರೆ ಅನ್ನೋ ಮಾತನ್ನ ಪರಮೇಶ್ವರ್ ಹೇಳಿದಂತ ಸಂದರ್ಭದಲ್ಲಿ ಬಿಜೆಪಿಯ ಎಲ್ಲಾ ಶಾಸಕರು ಅವರ ಮೇಲೆ ಮುಗಿ ಬೀಳುವಂತ ಒಂದು ಕೆಲಸವನ್ನು ಕೂಡ ಮಾಡಿದ್ರು. ಅಂತಿಮವಾಗಿ ಇಲ್ಲೊಂದು ಕಡೆ ಪಾಕಿಸ್ತಾನ ಪರವಾಗಿ ಘೋಷಣೆಗೆ ಹೋಗೋಕ್ಕಾಗತ್ತೆ ಕೆಲ ಶಾಸಕರಿಗೆ ಮತ್ತು ಸಚಿವರುಗಳಿಗೆ ಬಹಳ ಪ್ರಮುಖ ಅವ್ರ ಪರವಾಗಿ ನಿಲ್ತಾರೆ. ಆದ್ರೆ ಎಲ್ಲೊಂದು ಕಡೆ ರಾಷ್ಟ್ರದ ಧ್ವಜ ಬಂದಂತ ಸಂದರ್ಭದಲ್ಲಿ ಅದನ್ನು ಆರಿಸೋದಕ್ಕೆ ಸಮಯವಿಲ್ಲ ಅನ್ನೋ ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸೋದ್ರ ಮುಖಾಂತರವಾಗಿ ಸರ್ಕಾರದ ವಿರುದ್ಧಕ್ಕೂ ಕೂಡ ಒಂದು ರೀತಿ ಅಸಮಾಧಾನ ಕೂಡ ಹೊರಹಾಕಿದ್ರು. ಅಂತಿಮವಾಗಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಡಿಸಿಎಂ ಪರಮೇಶ್ವರ್ ಅವರು ಸಮರ್ಥನೆಯನ್ನು ಜಮೀರ್ ಅಹಮದ್ ಅವರ ಪರವಾಗಿ ನಿಂತ್ಕೊಳ್ಳೋದ್ರ ಮುಖಾಂತರವಾಗಿ ಸಮರ್ಥನೆ ಕೊಡುವಂತ ಒಂದು ಕೆಲಸವನ್ನು ಕೂಡ ಮಾಡಿದ್ರು. ಈಗ ಪ್ರಭಾವಿ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಅವರು ಯಾಕೆ ವಿಜಯನಗರ ಜಿಲ್ಲೆಯಿಂದ ವಿನಾಯಿತಿಯನ್ನು ಕೇಳ್ತಾ ಇದ್ದಾರೆ ಅನ್ನೋದು ಈಗ ರಾಜ್ಯ ರಾಜಕೀಯದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ಯಾಕಂದ್ರೆ ಈ ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಪ್ರಭಾವಿ ಸಚಿವರಾಗಿ ವಸತಿ ಸಚಿವರಾಗಿ ವಿಜಯನಗರ ಜಿಲ್ಲೆಯ ಉಸ್ತುವಾರಿ ಸಚಿವರಿಗೂ ಕೂಡ ಕೆಲಸವನ್ನ ಮಾಡಿದ್ದಾರೆ. ಈಗ ಡಿಕೆ ಶಿವಕುಮಾರ್ ಕ್ಯಾಬಿನೆಟ್ ಅಲ್ಲಿ ಕೂಡ ಮಂತ್ರಿಗಳಾಗಿ ಕೆಲಸ ಮಾಡಿದಂತ ಸಂದರ್ಭದಲ್ಲಿ ಅವ್ರಿಗೂ ಕೂಡ ವಿಜಯನಗರ ಉಸ್ತುವಾರಿಯಾಗಿ ಮುಂದುವರಿಕೆ ಮಾಡುವಂತ ಕೂಡ ಡಿಕೆ ಶಿವಕುಮಾರ್ ಮುಂದಾದ್ರು. ಇಂಥ ಸಂದರ್ಭದಲ್ಲಿ ವಿಜಯನಗರ ಜಿಲ್ಲೆಯಲ್ಲಿ ಎಲ್ಲೊಂದು ಕಡೆ ಇನ್ನೂ ಕೂಡ ಉಸ್ತುವಾರಿ ಅಧಿಕೃತವಾಗಿ ನೇಮಕ ಆಗದೇ ಇದ್ರೂ ಕೂಡ ಧ್ವಜಾರೋಹಣವನ್ನ ಇಲ್ಲೊಂದು ಕಡೆ ಸಂಬಂಧಪಟ್ಟಂತ ಸಚಿವರುಗಳು ಮಾಡಬೇಕಾಗಿತ್ತು ಅನ್ನೋದು ಈಗಿರ್ತಕ್ಕಂಥ ಚರ್ಚೆ. ಹಾಗಾಗಿ ಈಗ ಸಚಿವ ಜಮೀರ್ ಅಹಮದ್ ಅವರ ಈ ಒಂದು ನಡೆ ಅತ್ಯಂತ ಮಹತ್ವನ ಪಡ್ಕೊಂಡಿದೆ. ಏನಾದರೂ ಅಲ್ಲಿ ಸ್ಥಳೀಯ ಶಾಸಕರು ಏನಾದರೂ ಜಮೀರ್ ಅಹಮದ್ ಅವರ ವಿರುದ್ಧವಾಗಿ ತಿರುಗಿ ಬಿದ್ದಿದ್ದಾರ, ಆ ಕಾರಣಕ್ಕೋಸ್ಕರವಾಗಿ ಇದೆಲ್ಲ ನೋಡಬೇಕಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಜಮೀರ್ ಅಹಮದ್ ಅವರು ವಿಜಯನಗರ ಜಿಲ್ಲೆಯಿಂದ ಹೊರ ಬಂದಿದ್ದಾರಾ ಅಥವಾ ಅನಾರೋಗ್ಯದ ಕಾರಣನ ಅಥವಾ ಅವರ ಆಪ್ತ ವಲಯಗಳಿಂದ ಕೂಡ ಅಂದ್ರೆ ಸಮಯ ಸಾಕೋಗಿಲ್ಲ ಓಡಾಡೋದಕ್ಕೆ ಅನ್ನೋ ಮಾತನ್ನು ಅವರ ಆಪ್ತ ವಲಯಗಳು ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಜಮೀರ್ ಅಹಮದ್ ಅವರ ಈ ಒಂದು ನಡೆ ಎಲ್ಲ ಒಂದು ಕಡೆ ಪ್ರತಿಪಕ್ಷ ಬಿಜೆಪಿ ಕೂಡ ಒಂದು ಅಸ್ತ್ರವಾಗಿ ಪರಿಣಮಿಸೋದ್ರ ಮುಖಾಂತರವಾಗಿ ಈ ಒಂದು ವಿಚಾರ ಸರ್ಕಾರಕ್ಕೆ ಮುಜುಗರ ತರುವಂತ ನಿಟ್ಟಿನಲ್ಲಿ ಕೂಡ ವಿಧಾನಸಭೆಯಲ್ಲಿ ಇವತ್ತು ಚರ್ಚೆ ಆಗಿರುವಂತದ್ದು. ಧನುಶ್ರೀ, ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಮಾಹಿತಿಗಾಗಿ.